ಬಿಜೆಪಿಗೆ ತಿರುಗೇಟನ್ನ ನೀಡುತ್ತಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ. ಕಾನೂನಿನ ಅಸ್ತ್ರವನ್ನ ಬಳಸಿ ಬಿಎಸ್ವೈಗೆ ಬ್ರೇಕ್ ಹಾಕೋಕೆ ಈಗ ಸಿಎಂ ಸಿದ್ದರಾಮಯ್ಯ ಚಿಂತನೆಯನ್ನ ನಡೆಸ್ತಾ ಇದ್ದಾರೆ ಅಂತ ತಿಳಿದು ಬಂದಿದೆ. ಬಿಎಸ್ವೈ ವಿರುದ್ಧದ ಪ್ರಕರಣಗಳ ಮರುಜೀವಕ್ಕೆ ಚಿಂತನೆಯನ್ನ ನೀಡಲಾಗ್ತಾ ಇದೆ. ಈ ಕುರಿತು ಕಾನೂನು ತಜ್ಞರ ಜೊತೆ ಸಿಎಂ ಸಮಾಲೋಚನೆಯನ್ನ ನಡೆಸಿದ್ದಾರೆ ಅನ್ನುವಂಥದ್ದು ಕೂಡ ಲಭ್ಯ ಆಗಿರುವಂತ ಮಾಹಿತಿ. ಬಿಎಸ್ವೈ ವಿರುದ್ಧದ 15 ಪ್ರಕರಣವನ್ನ ಈಗ ಆಲ್ರೆಡಿ ಹೈಕೋರ್ಟ್ ರದ್ದು ಮಾಡಿದೆ. ಸೊ ಹೈಕೋರ್ಟ್ ತೀರ್ಪನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಮನವಿಯನ್ನ ಸಲ್ಲಿಸೋದಕ್ಕೆ ಈಗ ಸರ್ಕಾರ ಚಿಂತನೆಯನ್ನ ನಡೆಸ್ತಾ ಇದೆ ಅಂತ ಹೇಳಿ ತಿಳಿದು ಬಂದಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿಯನ್ನ ಈಗ ಆಲ್ರೆಡಿ ಸರ್ಕಾರ ಸಲ್ಲಿಸಿದೆ ಕೂಡ ಬಹಳಷ್ಟು ಪ್ರಕರಣಗಳಲ್ಲಿ, ಬಿಎಸ್ವೈ ವಿರುದ್ಧದ ಪ್ರಕರಣಗಳಲ್ಲಿ. ಹಾಗೆ ಅಲ್ಲಿ ಪರಿಣಾಮಕಾರಿಯಾಗಿ ವಾದ ಮಂಡನೆ ಮಾಡುವಂತಹ ನಿಟ್ಟಿನಲ್ಲಿ ಈಗ ಸರ್ಕಾರ ಸಿದ್ಧತೆಯನ್ನ ನಡೆಸ್ಕೊಳ್ತಾ ಇದೆ ಅಂತ ಹೇಳಿ ತಿಳಿದು ಬಂದಿದೆ. ಪರಿಣಾಮಕಾರಿಯಾಗಿ ವಾದ ಮಂಡಿಸಿ ಮರುಜೀವವನ್ನ ನೀಡೋದಕ್ಕೆ ಚಿಂತನೆಯನ್ನ ನಡೆಸ್ತಾ ಇದೆ ಅಂತ ಹೇಳಿ ತಿಳಿದು ಬಂದಿದೆ. ವಾದ ಮಂಡನೆ ಜೊತೆಗೆ ಸೂಕ್ತ ದಾಖಲಾತಿಯನ್ನು ನೀಡುವುದಕ್ಕೂ ಕೂಡ ಈಗ ಚಿಂತನೆಯನ್ನ ನಡೆಸಲಾಗ್ತಾ ಇದೆ ಅಂತ ಹೇಳಿ ತಿಳಿದು ಬಂದಿದೆ. ಈ ಸಂಬಂಧ ಲೋಕಾಯುಕ್ತ ಅಧಿಕಾರಿಗಳ ಜೊತೆನೂ ಕೂಡ ಸಿಎಂ ಚರ್ಚೆಯನ್ನ ನಡೆಸಿದ್ದಾರೆ ಅಂತಾನು ತಿಳಿದು ಬಂದಿದೆ. ಈಗ ಆಲ್ರೆಡಿ ಸಿಎಂ ಚರ್ಚೆಯನ್ನ ನಡೆಸಿದ್ದಾರೆ ಅಂತ ಹೇಳಿ ತನ್ಮೂಲಕ ಬಿಎಸ್ವೈ ಆರೋಪಕ್ಕೆ ತಿರುಗೇಟನ್ನ ಈ ಮುಖಾಂತರವಾಗಿ ನೀಡೋದಕ್ಕೆ ಈಗ ಸರ್ಕಾರ ಮುಂದಾಗ್ತಾ ಇದೆ. ಈ ಕುರಿತು ನಿನ್ನೆ ನಡೆದಂತಹ ಸಮನ್ವಯ ಸಮಿತಿಯಲ್ಲೂ ಕೂಡ ಚಿಂತನೆ ನಡೆದಿದೆ ಅಂತ ಹೇಳಿ ತಿಳಿದು ಬಂದಿದೆ. ನಿನ್ನೆ ನಡೆದಂತಹ ಕಾಂಗ್ರೆಸ್ ಸಮನ್ವಯ ಸಮಿತಿಯಲ್ಲೂ ಈ ರೀತಿಯಾದಂತಹ ಒಂದು ನಿರ್ಧಾರಕ್ಕೆ ಬರಲಾಗಿದೆ. ಟಿವಿ9ಗೆ ಇದು ಸರ್ಕಾರದ ಉನ್ನತ ಮೂಲಗಳಿಂದ ಲಭ್ಯ ಆಗಿರುವಂತಹ ಮಾಹಿತಿ. ಬಿಎಸ್ವೈ ಸೇರಿದಂತೆ ಅವರ ಅವಧಿಯಲ್ಲಿ ಸಚಿವರಾಗಿದ್ದಂತಹ ಕೆಲವರ ವಿರುದ್ಧ ಏನು ಹೈಕೋರ್ಟ್ ರದ್ದುಗೊಳಿಸಿದ್ದಂತಹ ಪ್ರಕರಣ ಏನಿತ್ತು, ಅದಕ್ಕೆ ಈಗ ಆಲ್ರೆಡಿ ಅದಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ನಲ್ಲಿ ಮತ್ತೆ ಅದನ್ನ ಮರುಪರಿಶೀಲಿಸಬೇಕು ಅಂತ ಹೇಳಿ ಅರ್ಜಿಯನ್ನ ದಾಖಲು ಮಾಡಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಪರಿಣಾಮಕಾರಿಯಾಗಿ ವಾದ ಮಂಡನೆ ಮಾಡುವ ಮುಖಾಂತರವಾಗಿ ಬಿಎಸ್ವೈ ಅವರನ್ನ ಮತ್ತೆ ಕಾನೂನಿನ ಕುಣಿಕೆಗೆ ಸಿಕ್ಕಾಕಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಅಥವಾ ಸಿಕ್ಕಾಕಿಸುವ ನಿಟ್ಟಿನಲ್ಲಿ ಈಗ ಸರ್ಕಾರ ಚಿಂತನೆಯನ್ನ ನಡೆಸ್ತಾ ಇದೆ ಅಂತ ಹೇಳಿ ತಿಳಿದು ಬಂದಿದೆ. ಪ್ರಮುಖವಾಗಿ ಪರಿಣಾಮಕಾರಿಯಾಗಿ ವಾದ ಮಂಡಿಸೋದು, ಅದರ ಜೊತೆಗೆ ಸೂಕ್ತ ದಾಖಲಾತಿಗಳನ್ನ ಕೂಡ ಸಲ್ಲಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕಾನೂನು ತಜ್ಞರ ಜೊತೆಗೆ ಈಗ ಆಲ್ರೆಡಿ ಒಂದು ಸುತ್ತಿನ ಮಾತುಕತೆಯನ್ನು ಕೂಡ ಸಿಎಂ ನಡೆಸಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ. ಈಗ ಆಲ್ರೆಡಿ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಲಾಗಿತ್ತು, ಮರುಪರಿಶೀಲನೆ ನಡೆಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ಗೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಸರ್ಕಾರದ ವಿರುದ್ಧ ಈ ಡೈರಿ ವಿಚಾರವನ್ನ ಇಟ್ಕೊಂಡು ಬಿಜೆಪಿ ಹೋರಾಟ ನಡೆಸ್ತಾ ಇರುವಂತಹ ಈ ಸಂದರ್ಭದಲ್ಲಿ ಸಹಜವಾಗಿ ಇದು ತಲೆನೋವಿಗೆ ಕಾರಣ ಆಗಿರುವಂತಹ ವಿಚಾರ ಕೂಡ. ಈ ಮುಖಾಂತರವಾಗಿ ಸೇಡನ್ನ ತೀರಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಅಥವಾ ಕಟ್ ಹಾಕಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅಥವಾ ನಾವು ಕೂಡ ನಿಮ್ಮ ವಿರುದ್ಧ ಕಾನೂನಿನ ಅಸ್ತ್ರವನ್ನ ಬಳಸೋದಕ್ಕೆ ಸಿದ್ಧರಾಗಿದ್ದೀವಿ ಅನ್ನುವಂಥ ಒಂದು ಸೂಚನೆಯನ್ನ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಸಿಎಂ ಅಂದ್ರೆ ಸರ್ಕಾರ ಕಾರ್ಯಪ್ರವೃತ್ತರಾಗಿದೆ ಅಂತ ಹೇಳಿ ತಿಳಿದು ಬಂದಿದೆ.